ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಪ್ರಾರಂಭ ಪ್ರಾರ್ಥನೆ. ಪ್ರಭು ಯೇಸುವೆ, ಈ ಜೀವನ ಕೆಲವೊಮ್ಮೆ ಸಂತೋಷವೆನಿಸಿದರೆ ಹಲವಾರು ಸಾರಿ ತುಂಬ ಭಾರವೆನಿಸುತ್ತದೆ. ಆದರೆ ದೇವಕುಮಾರರಾದ ನೀವು ಮೌನವಾಗಿ ಅನುಭವಿಸಿದ ಕಷ್ಟಗಳನ್ನು ಕಂಡಾಗ ನಮ್ಮ ಕಷ್ಟಗಳಿಗೆ ಸಾಂತ್ವನ ಸಿಗುತ್ತದೆ. ಈ ಶಿಲುಬೆ ಹಾದಿಯಲ್ಲಿ ಸಾಗುತ್ತಾ ನಮ್ಮ ಆತ್ಮಶೋಧನೆ ಮಾಡಿಕೊಂಡು ನಮ್ಮ ಕಷ್ಟಗಳಿಗೆ ನಿಮ್ಮಿಂದ ಸಾಂತ್ವನ ಪಡೆಯುವಂತಾಗಲಿ. ಮಾತೆ ಮರಿಯಮ್ಮನವರೇ, ನಿಮ್ಮ ಕುಮಾರರ ಶಿಲುಬೆ ಹಾದಿಯಲ್ಲಿ ಅವರೊಂದಿಗೆ ಹೆಜ್ಜೆ ಹಾಕಿದ ನೀವು ನಮ್ಮ ಕಷ್ಟಗಳಲ್ಲಿಯೂ ನಮಗೆ ಸಾಂತ್ವನವಾಗಿದ್ದು ನಮ್ಮ ಅಗತ್ಯಗಳಿಗಾಗಿ ಪ್ರಾರ್ಥಿಸಿರಿ ತಾಯೇ. ಮೊದಲನೆಯ ಸ್ಥಳ. ಅಪರಾಧಿಯಲ್ಲ, ಆದರೂ ಮರಣದಂಡನೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭುವೇ, ಎಲ್ಲರೂ ನಿಮ್ಮನ್ನು ಕೈಬಿಟ್ಟವರೇ. ಈಗ ಪಿಲಾತ, ಅದಕ್ಕಿಂತ ಮೊದಲು ಜೂದಾಸ, ನಂತರ ಪೇತ್ರ. ಕೇವಲ ನಿಮ್ಮೊಂದಿಗಿದ್ದವರು ಮಾತ್ರವಲ್ಲ, ಸಾವಿನ ತನಕ ನಿಮ್ಮನ್ನು ಹಿಂಬಾಲಿಸುತ್ತೇವೆ ಎಂದು ವಚನ ಕೊಟ್ಟವರು ಸಹ. ಆದರೂ ನೀವು ಮೌನವಾಗಿದ್ದೀರಿ, ಯಾರನ್ನು ದೂರಲಿಲ್ಲ. ನೀವು ನಿರ್ದೋಷಿ, ನಿರಪರಾಧಿ ಎಂದು ಗೊತ್ತಿತ್ತು. ಆದರೆ ಅಪರಾಧಿ ಅಥವಾ ನಿರಪರಾಧಿ ಎನ್ನುವುದಕ್ಕಿಂತ ಈ ಶಿಲುಬೆ ಹೊತ್ತ ಉದ್ದೇಶ ನಿಮಗೆ ಮುಖ್ಯವಾಗಿತ್ತು. ಶಿಲುಬೆಯೇ ನಿಮ್ಮ ಜೀವನದ ಅಂತಿಮ ಉದ್ದೇಶ ಮತ್ತು ಗುರಿ ಎಂದು ನಂಬಿದ್ದೀರಿ. ಈ ಜನ, ಈ ಸಮಾಜ ಎಷ್ಟು ಸಾರಿ ನಮ್ಮನ್ನು ಅಪರಾಧಿಯನ್ನಾಗಿ ಮಾಡಿಲ್ಲ? ಅಂತಹ ಸಂದರ್ಭಗಳಲ್ಲಿ ನಾನೂ ಸಹ ಅಸಹಾಯಕನಾಗಿದ್ದೇನೆ ಪ್ರಭು. ಎಲ್ಲರ ಚುಚ್ಚು ಮಾತು, ಸುಳ್ಳು ಆರೋಪಗಳನ್ನು ಎದುರಿಸಲು ಸಾಧ್ಯವಾಗದೆ ಹೋದಾಗ ಮೌನದಿಂದ ಎಲ್ಲವನ್ನು ಸಹಿಸಿಕೊಳ್ಳಲು ನಮಗೆ ಶಕ್ತಿ ನೀಡಿರಿ ಪ್ರಭು. ಇದು ಕೂಡ ನಮ್ಮ ಬದುಕಿನ ಒಂದು ತ್ಯಾಗವಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ. ಶಿಲುಬೆ ಭಾರವಲ್ಲ, ಮನಸ್ಸೇ ಭಾರ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆಯ ಭಾರವಷ್ಟೇ ಆಗಿದ್ದರೆ ನೀವು ಹೇಗೋ ಸಾಗಬಹುದಿತ್ತು. ಆದರೆ ಅದರೊಂದಿಗೆ ದೋಷಾರೋಪ, ಸೈನಿಕರ ನಿಂದನೆ, ಅಪಹಾಸ್ಯ ಇವೆಲ್ಲವೂ ಅತಿ ಭಾರವಾಗಿತ್ತು. ನಿಮ್ಮ ದೇಹಕ್ಕಷ್ಟೇ ನೋವಾಗಿರಲಿಲ್ಲ, ಮನಸ್ಸಿಗೆ ಆಘಾತವಾಗಿತ್ತು. ನಿಮ್ಮ ಮಾತು, ಉದ್ದೇಶ ಯಾವುದನ್ನು ಯಾರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಆದರೆ ನಿಮ್ಮ ಜೀವನ ಗುರಿ ಅರ್ಧಕ್ಕೆ ನಿಲ್ಲುವಂತಿರಲಿಲ್ಲ. ಶಿಲುಬೆಯೊಂದಿಗೆ ಸಾಗಲೇಬೇಕಿತ್ತು. ನಾನು ಕೂಡ ಪ್ರತಿದಿನ ಎಷ್ಟೊಂದು ಶಿಲುಬೆಗಳನ್ನು ಹೊರಬೇಕಿದೆ. ಈ ಸಂಸಾರ, ಮಕ್ಕಳ ಜವಾಬ್ದಾರಿ, ಈ ಎಲ್ಲದರ ನಡುವೆ ಏಕಾಂತ ಮತ್ತು ಒಂಟಿತನ. ನನ್ನವರು ಯಾರೂ ಇಲ್ಲ,
ಯಾರೂ ಪ್ರೀತಿಸುತ್ತಿಲ್ಲ ಎಂಬ ಭಾವನೆಯೇ ದೊಡ್ಡ ಶಿಲುಬೆ. ಪ್ರಭುವೇ, ನಿಮ್ಮ ಶಿಲುಬೆಯ ಮುಂದೆ ನನ್ನದು ಭಾರವಲ್ಲ, ಆದರೂ ನನ್ನ ಭಾರ ಹೊರಲು ಸಹಾಯ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ, ಕಷ್ಟಗಳಿಂದ ಬೀಳುವುದಿಲ್ಲ, ಅವಮಾನ ಬೀಳಿಸುತ್ತದೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆ ಭಾರವಾಗಿತ್ತು ನಿಜ, ಆದರೆ ಹಠದಿಂದ ಮುಂದೆ ಹೋಗಲೇಬೇಕೆಂದು ನಿರ್ಧಾರ ಮಾಡಿ ನಡೆದಾಗ ಹೀಗೆ ಮುಗ್ಗರಿಸಿ ಬೀಳುವುದು ಎಂಥ ಅವಮಾನ! ಅದು ಶತ್ರುಗಳ ಮುಂದೆ, ನೀವು ಬೀಳುವುದನ್ನೇ ನೋಡಲು ಕಾದಿರುವವರ ಮುಂದೆ, ಬಿದ್ದರೆ ಆಳಿಗೊಂದು ಕಲ್ಲು ಹಾಕಲು ನಿಂತಿರುವವರ ಮುಂದೆ. ಒಬ್ಬನೇ ಇದ್ದಾಗ ಎಂಥ ಅವಮಾನವನ್ನಾದರೂ ಸಹಿಸಬಹುದು, ಆದರೂ ಈ ಬಹಿರಂಗ ನೋವನ್ನು ನಿಮ್ಮ ತಂದೆಯ ಚಿತ್ತಕ್ಕಾಗಿ ನೀವು ಸಹಿಸಿಕೊಂಡಿರಿ. ಇಂಥ ಎಷ್ಟೊಂದು ಅವಮಾನಗಳಿಗೆ ನಾನು ಒಳಗಾಗಿಲ್ಲ ಪ್ರಭು. ನನ್ನವರು ಎನಿಸಿಕೊಂಡವರಿಂದ, ನಾನು ಸಹಾಯ ಮಾಡಿದವರಿಂದ, ಸ್ವತಃ ನನ್ನ ಮನೆಯವರಿಂದಲೇ. ಯೇಸುವೆ, ಇವೆಲ್ಲವನ್ನು ಸಹಿಸಿಕೊಳ್ಳಲು ನನಗೆ ಶಕ್ತಿ ನೀಡಿರಿ. ಹಾಗೆ ನನಗೆ ಅವಮಾನ ಮಾಡಿದವರನ್ನು ನಾನು ಕ್ಷಮಿಸುವಂತಹ ಉದಾರ ಮನಸ್ಸನ್ನು ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾಲ್ಕನೆಯ ಸ್ಥಳ, ದೂರದಲ್ಲಿ ಬಹಳ ಮಂದಿ, ಹತ್ತಿರ ಬರುವವರು ಪ್ರೀತಿಸುವವರು ಮಾತ್ರ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ಕಷ್ಟದ ಹಾದಿಗಳಲ್ಲಿ ಬಂದವರು ಕೆಲವರು, ಆದರೆ ನಿಮ್ಮ ಜೊತೆಗೆ ಹೆಜ್ಜೆ ಹಾಕಿದವರು ನಿಮ್ಮ ತಾಯಿ. ನಿಮ್ಮ ಶಿಲುಬೆಯನ್ನು ಅವರು ಹೊರದೇ ಇರಬಹುದು, ಆದರೆ ನಿಮ್ಮ ಜೊತೆಗೆ ನಡೆಯುವುದು ಎಂಥ ಒಳ್ಳೆಯ ಸಹಾಯ! ನಮ್ಮನ್ನು ಆಳವಾಗಿ ಪ್ರೀತಿಸುವವರು ಮಾತ್ರ ಹೀಗೆ ನಮ್ಮ ಕಷ್ಟಗಳಲ್ಲಿ ನಮ್ಮೊಂದಿಗೆ ಹೆಜ್ಜೆ ಹಾಕಬಹುದು. ಪ್ರಭು, ನನ್ನನ್ನು ನಂಬಿಕೊಂಡು ಎಷ್ಟೋ ಮಂದಿ ಇದ್ದಾರೆ. ಅವರ ಕಷ್ಟಗಳನ್ನು ಪರಿಹರಿಸಲು ನನಗೆ ಸಾಧ್ಯವಾಗದೇ ಇರಬಹುದು, ಆದರೆ ಅವರ ಜೊತೆಯಲ್ಲಾದರೂ ನಾನಿರಬಹುದು. ನನ್ನ ಮನೆಯವರ ಕಷ್ಟಗಳಲ್ಲಿ, ಮಕ್ಕಳ ಓದು ಮತ್ತು ಕಲಿಕೆಯ ಕಷ್ಟಗಳಲ್ಲಿ, ನನ್ನ ಸ್ನೇಹಿತರ ಸಮಸ್ಯೆಗಳಲ್ಲಿ ಕನಿಷ್ಠ ಅವರಿಗೆ ಸಾಂತ್ವನ ಹೇಳುತ್ತಾ, ಧೈರ್ಯ ತುಂಬುತ್ತಾ ಅವರ ಜೊತೆ ಇರುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಐದನೆಯ ಸ್ಥಳ,
ಸ್ನೇಹಿತರಿದ್ದಾರೆ, ಸಹಾಯಕ್ಕೆ ಬಂದವನು ಅಪರಿಚಿತ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಸಿಮೋನ ನಿಮಗೆ ಸಹಾಯ ಮಾಡುತ್ತಾನೆ. ಸ್ವಂತ ಮನಸ್ಸಿನಿಂದ ಅಲ್ಲದಿದ್ದರೂ ಬಲವಂತಕ್ಕಾದರೂ ಬರುತ್ತಾನೆ. ಆದರೆ ಸೈನಿಕರ ಉದ್ದೇಶ ನಿಮಗೆ ಸಹಾಯ ಮಾಡುವುದಾಗಿರಲಿಲ್ಲ. ತಾವು ಅರ್ಧ ದಾರಿಯಲ್ಲೇ ಸತ್ತು ಹೋಗಬಾರದು ಎಂಬ ಕಾರಣ ಅವರಿಗೆ ಮುಖ್ಯವಾಯಿತು. ನೀವು ಸಾಯುವ ತನಕ ಯಹೂದ್ಯರ ದ್ವೇಷ, ಪ್ರತೀಕಾರ ಮುಗಿಯುತ್ತಿರಲಿಲ್ಲ. ಹೌದು ಪ್ರಭು, ನಾನು ಬೇರೆಯವರಿಗೆ ಸಹಾಯ ಮಾಡಿದರೂ, ಅವರ ನೆರವಿಗೆ ಧಾವಿಸಿದರೂ ನನಗೆ ಕಷ್ಟಗಳು ಬಂದಾಗ ಕೇಳುವವರೇ ಇರುವುದಿಲ್ಲ. ಆದರೂ ನನ್ನ ಜೊತೆ ಇದ್ದು ನನಗೆ ಸಹಾಯ ಮಾಡುವ ನನ್ನ ಮನೆಯವರನ್ನು, ಸ್ನೇಹಿತರನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 6ನೆಯ ಸ್ಥಳ. ದೇವರು ಎಲ್ಲಿಂದಲೋ ಒಂದು ಸಾಂತ್ವನ ಕಳಿಸುತ್ತಾರೆ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ಸುತ್ತಲೂ ಶತ್ರುಗಳೇ, ಎಲ್ಲೆಲ್ಲೂ ನಿಮ್ಮನ್ನು ಕೊಲ್ಲಲು ಕಾದಿರುವವರೇ ಕಾಣಿಸುತ್ತಿದ್ದರು. ಆದರೆ ಅವರ ನಡುವೆಯೂ ಎಲ್ಲೋ ಒಂದು ಸಾಂತ್ವನ ಹೇಳುವ ಧ್ವನಿ ಕೇಳಿಬರುತ್ತದೆ. ಸಹಾಯ ಮಾಡಲೇಬೇಕು ಎನ್ನುವವರಿಗೆ ಯಾವುದೂ ಅಡಚಣೆಯಲ್ಲ. ವಿರೋಧಿಗಳ ನಡುವೆ ಸ್ನೇಹಿತರು ಇದ್ದೇ ಇರುತ್ತಾರೆ. ದ್ವೇಷದ ನಡುವೆ ಅನುಕಂಪ ಇದ್ದೇ ಇರುತ್ತದೆ. ಕಷ್ಟಕ್ಕೆ ಪರಿಹಾರ ನೀಡಲಾಗದಿದ್ದರೂ ಕನಿಷ್ಠ ಬೆವರು ಒರೆಸುವ ಕೈಗಳನ್ನಾದರೂ ದೇವರು ಖಂಡಿತ ಕಳುಹಿಸುತ್ತಾರೆ. ಪ್ರಭು, ನಮ್ಮ ಸುತ್ತಲೂ ಶತ್ರುಗಳೇ ಇದ್ದಾರೆ ಎಂಬ ಭಾವನೆಯನ್ನು ನಮ್ಮಿಂದ ದೂರ ಮಾಡಿರಿ. ಕಾಣದ ಕೈಯೊಂದು ಸದಾ ನಮ್ಮನ್ನು ಕಾಯುತ್ತದೆ ಎಂಬ ನಂಬಿಕೆ ನಮಗೆ ಬರಲಿ. ನನ್ನ ಸುತ್ತಲೂ ಎಷ್ಟೊಂದು ಮಂದಿ ನನ್ನ ಸಹಾಯಕ್ಕೆ ಕಾಯುತ್ತಿರಬಹುದು. ನನ್ನ ಮನೆಯವರು ನನ್ನ ಸಹಾಯ ಬೇಡದೆ ಸುಮ್ಮನಿರಬಹುದು. ಅಂಥವರಿಗೆ ಸಹಾಯ ಮಾಡಲು ನಾನು ಮನಸ್ಸು ಮಾಡುವಂತಾಗಲಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 7ನೆಯ ಸ್ಥಳ. 7 ಬೀಳುಗಳಲ್ಲಿ ಬೀಳುವುದು ಮುಖ್ಯವಲ್ಲ, ಏಳುವುದು ಮುಖ್ಯ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವೆ, ಸಿಮೋನ ನಿಮಗೆ ಸಹಾಯ ಮಾಡಿದ, ಆದರೂ ನಿಮ್ಮ ಶಿಲುಬೆ ನಿಮಗೇ ಕಾದಿತ್ತು. ಮಧ್ಯೆ ಯಾರೋ ಸಹಾಯ ಮಾಡಬಹುದು, ಕೊನೆಯ ತನಕ ಹೊರಬೇಕಾದವರು ನೀವೇ. ಸೋಲುಗಳು ಬಂದಾಗ ಒಂಟಿಯಾಗಿ ಬರುವುದಿಲ್ಲ, ಗುಂಪು ಗುಂಪಾಗಿ ಬರುತ್ತವೆ.
ಮನುಷ್ಯನನ್ನು ಕುಗ್ಗಿಸಿಬಿಡುವಷ್ಟು. ಆದರೆ ಸೋಲು ನಿಮ್ಮ ಮನೋಸ್ಥೈರ್ಯವನ್ನು ಕುಗ್ಗಿಸಲಿಲ್ಲ, ನಿಮ್ಮ ಹಠ ಮತ್ತು ಗುರಿಯನ್ನು ಇನ್ನಷ್ಟು ದೃಢಪಡಿಸಿತು. ಬೀಳುವುದರ ಬಗ್ಗೆ ಗಮನಹರಿಸದೆ ಎದ್ದು ನೀವು ಮುನ್ನಡೆದಿರಿ. ಸಮಸ್ಯೆಗಳು ಒಂದಾದ ನಂತರ ಒಂದು ಬಂದಾಗ, ಸೋಲುಗಳು ಮತ್ತೆ ಮತ್ತೆ ನಮ್ಮನ್ನು ಬೀಳಿಸಿದಾಗ ಸಂಪೂರ್ಣ ಕುಗ್ಗಿ ಹೋಗುತ್ತೇವೆ. ಸಮಸ್ಯೆಗಳು ನಮ್ಮನ್ನು ಕಾಡಬಾರದು, ನಾವು ಅವುಗಳನ್ನು ಎದುರಿಸಬೇಕು. ಸೋಲಿನಲ್ಲಿ ನಿರಾಶರಾಗಬಾರದು. ಗೆಲ್ಲುವ ಶಕ್ತಿಯ ಮುಂದೆ ಸೋಲಿನ ನಿರಾಶೆ ಏನೂ ಅಲ್ಲ. ನಿಮ್ಮ ಹಠ ಮತ್ತು ಗುರಿ ತಲುಪುವ ಛಲವನ್ನು ನಮಗೆ ಕರುಣಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 8ನೆಯ ಸ್ಥಳ. ಎಲ್ಲರೂ ಅಳುವವರೇ, ಸಾಂತ್ವನ ನೀಡುವವರ್ಯಾರು? ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಈ ಕ್ರೌರ್ಯ, ಸಂತನೊಬ್ಬನ ಅಮಾನುಷ ಕೊಲೆ, ಹಾದಿಯಲ್ಲೇ ಹರಿಯುತ್ತಿರುವ ರಕ್ತ, ಈ ದೃಶ್ಯ ನೋಡಿ ರೋಧಿಸದವರು ಯಾರು? ಬಡವರ ಉದ್ಧಾರಕನಾಗಿ ಬಂದ, ಅಂಗವಿಕಲರನ್ನು ದೈವೀ ಶಕ್ತಿಯಿಂದ ಗುಣಪಡಿಸಿದ, ಯಾರೂ ಬೋಧಿಸದ ಸಾಂತ್ವನದ ಬೋಧನೆ ಮಾಡಿದ ನಿಮಗೆ ಎಂಥ ಚಿತ್ರಹಿಂಸೆ! ಒಳ್ಳೆಯವರಿಗೆ ಎಂದೂ ಕಾಲವಿಲ್ಲ. ಇಂಥ ನಿಮ್ಮ ಚಿಂತಾಜನಕ ಸ್ಥಿತಿಯನ್ನು ನೋಡಿ ಜೆರುಸಲೇಮಿನ ಆ ಹೆಣ್ಣು ಮಕ್ಕಳು ಅಳದೆ ಮತ್ತೇನನ್ನು ಮಾಡಲು ಸಾಧ್ಯವಿತ್ತು? ಎಲ್ಲರೂ ಇನ್ನೊಬ್ಬರಿಗಾಗಿ ಅಳಬಹುದು, ಆದರೆ ಎಷ್ಟು ಮಂದಿ ಇನ್ನೊಬ್ಬರಿಗೆ ಸಾಂತ್ವನ ಹೇಳಬಹುದು? ನನ್ನ ಕಣ್ಣ ಮುಂದೆ ಕಷ್ಟಪಡುವ ಎಷ್ಟು ಜನರನ್ನು ನೋಡಿ ನಾನು ಅಳಬಲ್ಲೆ? ಎಷ್ಟು ಜನರಿಗೆ ಸಾಂತ್ವನ ಹೇಳಬಲ್ಲೆ? ಎಲ್ಲರೂ ನನ್ನ ಕಷ್ಟಗಳನ್ನು ಅರ್ಥ ಮಾಡಿಕೊಳ್ಳಬೇಕು, ನನಗಾಗಿ ಅಳಬೇಕು ಎಂದೇ ಯೋಚಿಸುತ್ತೇವೆ. ಯೇಸುವೆ, ಇತರರ ಕಷ್ಟಗಳನ್ನು ಕಂಡಾಗ ನನ್ನ ಕಷ್ಟದಲ್ಲೂ ಅವರಿಗೆ ಸಾಂತ್ವನ ಹೇಳುವಂತೆ ನನ್ನನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 9ನೆಯ ಸ್ಥಳ. ಬೀಳದಿದ್ದಲ್ಲಿ ನೀನು ಹೊಸ ಶಕ್ತಿಯಾಗಿ ಬೆಳೆಯುವುದಿಲ್ಲ. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಯೇಸುವೆ, ನೀವು 3ನೆಯ ಸಾರಿ ನೆಲಕ್ಕೆ ಮುಗ್ಗರಿಸಿದಾಗ ನೀವು ಮತ್ತೆ ಏಳಲಾರಿರಿ, ಶಿಲುಬೆ ಹೊತ್ತು ಕಲ್ವಾರಿ ತಲುಪಲಾರಿರಿ ಎಂದೇ ಎಲ್ಲರೂ ಭಾವಿಸಿದ್ದರು. ಅಲ್ಲಿ ನಿಮಗೆ ಸಹಾಯ ಮಾಡುವವರಾಗಲಿ, ನಿಮಗೆ ಪ್ರೋತ್ಸಾಹ ನೀಡಿ ಎದ್ದು ನಡೆಯಿರಿ ಎಂದು ಹೇಳುವವರಾಗಲಿ ಯಾರೂ ಇರಲಿಲ್ಲ. ನೀವು ಮತ್ತೆ ಏಳುವ ಭರವಸೆಯೇ ಯಾರಿಗೂ ಇರಲಿಲ್ಲ. ಆದರೆ ನಿಮ್ಮ ಶಕ್ತಿಯಷ್ಟೇ ನಿಮ್ಮನ್ನು ಕೊಂಡೊಯ್ಯಲಿಲ್ಲ, ನಿಮ್ಮ ತಂದೆಯ ಚಿತ್ತದ ಅನುಗ್ರಹ ನಿಮ್ಮನ್ನು ಮುನ್ನಡೆಸಿತು. ನಾನು ನನ್ನ ಶಕ್ತಿಯನ್ನಷ್ಟೇ ನಂಬಿಕೊಂಡು ಮುಂದೆ ಹೋಗಲು ಪ್ರಯತ್ನಿಸುತ್ತೇನೆ.
ಆದರೆ ನನ್ನೊಳಗೆ ದೈವಶಕ್ತಿಯೂ ಇದೆ ಎಂಬುದನ್ನು ಮರೆತು ಬಿಡುತ್ತೇನೆ. ನನ್ನ ಶಕ್ತಿ ಇಂಗಿ ಹೋದರೂ ದೈವಿ ಶಕ್ತಿ ನನ್ನನ್ನು ಮುನ್ನಡೆಸಬಲ್ಲದು. ಹಾಗೆಯೇ ನಾನು ಕೂಡ ಇತರರ ಸೋಲಿನಲ್ಲಿ, ಏಳು ಬೀಳುಗಳಲ್ಲಿ ಧೈರ್ಯ ತುಂಬಬೇಕು, ಪ್ರೋತ್ಸಾಹ ತುಂಬಿ ಅವರನ್ನು ಬೆಳೆಸಬೇಕು, ಮುನ್ನಡೆಸಬೇಕು. ನನ್ನ ಉತ್ತೇಜನ ಪ್ರೋತ್ಸಾಹದಿಂದ ಎಷ್ಟೋ ಮಂದಿ ಮುಂದೆ ಬರಬಹುದು. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 10ನೆಯ ಸ್ಥಳ. ಕ್ರೂರ ಮನಸ್ಸು ಮಾನಸಿಕ ಅಸ್ವಸ್ಥತೆಗಿಂತ ಕೆಟ್ಟದ್ದು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಮನುಷ್ಯನ ತಲೆಗೆ ಕ್ರೌರ್ಯ ಹೊಕ್ಕಾಗ ಹಿಂಸೆಗೆ ತಡೆಯೇ ಇಲ್ಲ. ಕ್ರೌರ್ಯ ತುಂಬಿದ ಮನಸ್ಸುಗಳು ಮಾನಸಿಕ ಅಸ್ವಸ್ಥರಿಗಿಂತ ಕೆಡುಕಿನದು. ಸೈನಿಕರು, ಯಹೂದ್ಯ ನಾಯಕರು ಮಾಡುವ ಮಾನಹಾನಿ, ನೀಡುವ ಚಿತ್ರಹಿಂಸೆಗೆ ಕೊನೆಯೇ ಇಲ್ಲ. ನಿಮಗೆ ಹೊಡೆದದ್ದು, ರಕ್ತ ಹರಿಸಿದ್ದು ಅವರಿಗೆ ತೃಪ್ತಿಯಾಗಲಿಲ್ಲ. ಮಾನ ಮುಚ್ಚುವ ಕನಿಷ್ಠ ಬಟ್ಟೆಯನ್ನು ಬಿಚ್ಚಿ ನಿಮಗೆ ಅವಮಾನ ಮಾಡುತ್ತಾರೆ. ಎಷ್ಟೋ ಸಾರಿ ನಾವು ಹೀಗೆ ಅಮಾನವೀಯವಾಗಿ ವರ್ತಿಸುತ್ತೇವೆ. ಹಲವರ ಮಾನ ಮರ್ಯಾದೆ ತೆಗೆಯಲು ಹಿಂಜರಿಯುವುದೇ ಇಲ್ಲ. ಇಲ್ಲಸಲ್ಲದ ವಿಷಯಗಳನ್ನು ಆರೋಪಿಸಿ, ಕಟ್ಟುಕತೆಗಳನ್ನು ಹಬ್ಬಿಸಿ ಹಲವರ ವ್ಯಕ್ತಿತ್ವವನ್ನು ಕೊಲ್ಲುತ್ತೇವೆ. ಪ್ರಭುವೇ, ಇತರರೊಂದಿಗೆ ಒಳ್ಳೆಯತನದಲ್ಲಿ ನಡೆದುಕೊಳ್ಳುವಂತೆ, ಸಾಧ್ಯವಾಗದಿದ್ದಲ್ಲಿ ಅವರ ಮಾನಹಾನಿ, ಹೆಸರು ಕೆಡಿಸುವಂತಹ ಕೆಲಸವನ್ನಂತೂ ಖಂಡಿತ ಮಾಡದಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ. ಚಂಚಲ ಮನಸ್ಸು ಎಂದಿಗೂ ಗುರಿ ಮುಟ್ಟಲಾರದು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಪ್ರಭು, ನಿಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕಿತ್ತು. ಆ ವಿಶ್ರಾಂತಿ ಕೂಡ ನಿಮಗೆ ಸಿಕ್ಕಿದ್ದು ಶಿಲುಬೆಯ ಮೇಲೆಯೇ. ಮತ್ತಷ್ಟು ಕ್ರೂರವಾದ ಯಾತನೆಯನ್ನು ಅನುಭವಿಸಿದಿರಿ. ನಿಮ್ಮ ತಾಯಿ, ನಿಮ್ಮ ಶಿಷ್ಯರು, ನಿಮ್ಮಿಂದ ಸಾಂತ್ವನ ಪಡೆದವರು, ಈ ಎಲ್ಲರ ಮುಂದೆ ನೀವು ಶಿಲುಬೆಗೆ ಏರಿಸಲ್ಪಟ್ಟಿರಿ. ಹೀಗೆ ಮನುಷ್ಯನ ಉದ್ಧಾರ ಕಾರ್ಯ ಸಾರ್ವಜನಿಕವಾಗಿ ಪ್ರದರ್ಶನಗೊಳ್ಳಬೇಕಾಯಿತು. ಆದರೆ ನಿಮ್ಮ ಮುಖಭಾವ, ದೃಢ ಮನಸ್ಸು ಎಂಥವರಿಗೂ ಆಶ್ಚರ್ಯ ಮೂಡಿಸುತ್ತದೆ. ಪ್ರಭುವೇ, ನಿಮ್ಮ ಅಗಾಧ ನಂಬಿಕೆ ನಮಗೆ ಬರಲಿ. ಎಂಥ ಸಂಘರ್ಷ, ನೋವಿನ ಕ್ಷಣದಲ್ಲೂ ನಿಮ್ಮ ಮನಸ್ಸು ಒಂದಿಷ್ಟು ಚಂಚಲವಾಗಲಿಲ್ಲ. ನಾವು ಸಹ ಕಷ್ಟಗಳಲ್ಲಿ ಚಂಚಲರಾಗದಂತೆ ಮಾಡಿರಿ. ಸಮಸ್ಯೆಗಳು ಬಂದಾಗ ಸಹನೆ ಕಳೆದುಕೊಳ್ಳದೆ ನಮ್ಮ ತಂದೆ ದೇವರಲ್ಲಿ ನಂಬಿಕೆ ಇರಿಸುವಂತೆ ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ,
ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ. ಅನೇಕರ ದಾಹ ನೀಗಿಸಿದವರು ದಾಹದಿಂದ ಕೊನೆಯುಸಿರೆಳೆದರು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಶಿಲುಬೆ ಹೊತ್ತು ಕಲ್ವಾರಿ ಹತ್ತಿ ಪ್ರಭು ನೀವು ಬಳಲಿದ್ದಿರಿ. ಈಗ ಶಿಲುಬೆಯಲ್ಲಿ ನೇತಾಡುತ್ತಾ ಮತ್ತಷ್ಟು ಬಳಲಿದಿರಿ. ನಿಮ್ಮ ನೋವು ಅಗಾಧವಾದಾಗ ನಿಮ್ಮ ತಂದೆಗೆ ಮೊರೆಯಿಟ್ಟಿರಿ. ಇಲ್ಲಿಯವರೆಗೂ ಮೌನವಾಗಿದ್ದರೂ ಈಗ ದಾಹವಾಗಿದೆ ಎಂಬ ಅಳಲು ಹೊರಬಂತು. ಎಷ್ಟೋ ಜನರ ದಾಹ ತಣಿಸಿದ ನಿಮಗೆ ಈಗ ದಾಹವಾಯಿತು. ಆದರೆ ಹನಿ ನೀರು ಕೊಡಲು ಯಾರೂ ಮುಂದೆ ಬರಲಿಲ್ಲ. ದಾಹದಲ್ಲೇ ನೀವು ಕೊನೆಯುಸಿರೆಳೆದಿರಿ. ಸಾವು ಎಲ್ಲರಿಗೂ ನಿಶ್ಚಿತವಾದುದು. ಆದರೆ ಸಾಯುವ ತನಕ ನಮ್ಮ ಬದುಕು ಹೇಗಿರುತ್ತದೆ ಎಂಬುದೇ ಮುಖ್ಯ. ನಮ್ಮ ಬದುಕೇ ಈ ಸಾವಿಗೆ ಸಿದ್ಧತೆ. ಒಳ್ಳೆಯ ಸಿದ್ಧತೆ ಇದ್ದಾಗ ಸಾವಿಗೆ ಅಂಜುವ ಅಗತ್ಯವಿಲ್ಲ. ಅಂಥವರು ಸತ್ತಾಗ ಆ ಬದುಕು ಕೊನೆಯಾಗುವುದಿಲ್ಲ. ಪ್ರಭುವೇ, ಈ ಸತ್ಯವನ್ನು ಅರಿತು ನಮ್ಮ ಬದುಕು ಪರಿಶುದ್ಧವಾಗಿಯೂ ಪರರಿಗೆ ಸಹಾಯಕವಾಗಿಯೂ ಕುಟುಂಬ ಮತ್ತು ಸಮಾಜಕ್ಕೆ ಉಪಯುಕ್ತವಾಗಿಯೂ ಇರುವಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ. ಕೊನೆಯುಸಿರೇ ಹೋದ ಮೇಲೆ ಯಾರಿಗೇನು ಹೆದರುವುದು? ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ಗಲಭೆ, ಹಿಂಸೆ, ಕೂಗಾಟ ಎಲ್ಲವೂ ತಣ್ಣಗಾಯಿತು. ನಿಮ್ಮ ಪ್ರಾಣ ಹೋಗಲೆಂದೇ ಎಲ್ಲರೂ ಕಾದಿರುವಂತಿತ್ತು. ನೀವು ಕೊನೆಯುಸಿರೆಳೆದಾಗ ಎಲ್ಲರೂ ಹೊರಟು ಹೋಗಿರಬೇಕು. ನೀವೇ ಹೋದ ಮೇಲೆ ಇನ್ನು ನಿಮ್ಮವರು ಯಾರಿಗೆ ಹೆದರಬೇಕಿತ್ತು? ಹಾಗೆ ದೂರವಿದ್ದವರೆಲ್ಲ ಹತ್ತಿರ ಬಂದು ನಿಮ್ಮ ಪಾರ್ಥಿವ ಶರೀರವನ್ನು ಇಳಿಸುತ್ತಾರೆ. ಒಮ್ಮೆ ಮಗುವಾಗಿ ಯಾವ ಮಡಿಲಲ್ಲಿ ಮಲಗಿದ್ದೀರೋ ಅದೇ ಮಡಿಲಲ್ಲಿ ನಿಮ್ಮ ಪಾರ್ಥಿವ ಶರೀರವಿದೆ. ಜೀವನದಲ್ಲಿ ನಮ್ಮನ್ನು ಮುಗಿಸಲೆಂದೇ ಹಲವರು ಕಾದಿರುತ್ತಾರೆ. ನಮ್ಮನ್ನು ಅವಮಾನಗೊಳಿಸಿ ಮಾನಸಿಕವಾಗಿ ಹಿಂಸಿಸಿ ಕುಗ್ಗಿಸಿಬಿಡಲು ಬಯಸುತ್ತಾರೆ. ಹಾಗೆಯೇ ನಾವು ಕಷ್ಟಗಳಲ್ಲಿ ಇರುವಾಗ ಕನಿಷ್ಠ ಸಾಂತ್ವನ ಹೇಳುವವರು ಇರುವುದಿಲ್ಲ. ಆದರೂ ಪ್ರಭು ನಿಮ್ಮ ತಂದೆಯಲ್ಲಿ ನೀವು ಎಷ್ಟೊಂದು ಅಚಲ ವಿಶ್ವಾಸವಿಟ್ಟು ಕೊನೆಗೆ ನಿಮ್ಮ ತಂದೆಗೆ ನಿಮ್ಮ ಪ್ರಾಣವನ್ನರ್ಪಿಸಿದಿರಿ. ಅದೇ ವಿಶ್ವಾಸ ನಮಗೂ ಬರಲು ನಮ್ಮನ್ನು ಆಶೀರ್ವದಿಸಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ.
ಸತ್ಯದ ಮೇಲೆ ಯಾರೂ ಕಲ್ಲು ಮುಚ್ಚಲಾಗದು. ಸ್ವಾಮಿ ಯೇಸುವೆ, ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ, ಏಕೆಂದರೆ ನಿಮ್ಮ ಪವಿತ್ರ ಶಿಲುಬೆಯಿಂದ ಈ ಲೋಕವನ್ನು ರಕ್ಷಿಸಿದ್ದೀರಿ. ನಿಮ್ಮ ದೇಹವನ್ನು ಸಮಾಧಿಯಲ್ಲಿಟ್ಟು ಕಲ್ಲು ಮುಚ್ಚಿದ ಮೇಲೆ ಎಲ್ಲರ ಕನಸುಗಳು ನುಚ್ಚು ನೂರಾಗಿರಬೇಕು. ನೀವು ಸಾರಿದ್ದ ಎಲ್ಲ ಸತ್ಯಗಳ ಮೇಲೆ ಕಲ್ಲು ಮುಚ್ಚಿದ ಭಾವನೆ ಬಂದಿರಬೇಕು. ಶಿಷ್ಯರು, ಹಿಂಬಾಲಕರು ಕಂಗಾಲಾಗಿರಬೇಕು. ಇನ್ನು ಎಲ್ಲವೂ ಶೂನ್ಯವಿಲ್ಲಿ ಎಂಬ ಭಾವ ಅವರನ್ನು ಕಾಡಿರಬೇಕು. ಈ ಶೂನ್ಯತೆಗೆ ಬಲಿಯಾಗಿ ಎಲ್ಲರೂ ಮೌನವಾದರು. ಇಂಥ ಶೂನ್ಯತೆ ನಮ್ಮನ್ನು ಅನೇಕ ಸಾರಿ ಕಾಡಿದೆ ಪ್ರಭು. ಬದುಕಿಗೆ ಇನ್ನು ಅರ್ಥವೇ ಇಲ್ಲ, ಬದುಕಿ ಏನು ಪ್ರಯೋಜನ ಎಂದು ಎಷ್ಟು ಸಾರಿ ನಾವು ಚಿಂತಿಸಿಲ್ಲ. ಆದರೆ ಶೂನ್ಯತೆಯ ಆಚೆ ಬೆಳಕಿದೆ. ಸಾವಿನ ನಂತರ ಪುನರುತ್ಥಾನವಿದೆ ಎಂಬ ವಿಶ್ವಾಸ ನಮಗೆ ಬರಲಿ. ಬದುಕಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ನಾವು ಕಂಗಾಲಾಗದಂತೆ, ಬದುಕಿನ ಅರ್ಥ ಕಳೆದುಕೊಳ್ಳದಂತೆ ಮಾಡಿರಿ. ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ, ನಮ್ಮ ಮೇಲೆ ದಯೆ ತೋರಿ ಸ್ವಾಮಿ. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮುಕ್ತಾಯ ಪ್ರಾರ್ಥನೆ. ಸರ್ವಶಕ್ತರಾದ ದೇವರೇ, ನಿಮ್ಮ ಕುಮಾರ ಕ್ರಿಸ್ತರು ರೂಪಾಂತರ ಹೊಂದಿದ ಸಂದರ್ಭದಲ್ಲಿ ಈತ ನನ್ನ ಪ್ರಿಯ ಪುತ್ರ, ಈತನ ಮಾತಿಗೆ ಕಿವಿಗೊಡಿರಿ ಎಂದಿರಿ. ಇಗೋ, ನಾನು ನಿಮ್ಮ ಕುಮಾರರ ಮಾತುಗಳನ್ನು ಆಲಿಸುತ್ತಾ ಅವರ ಈ ಶಿಲುಬೆ ಹಾದಿಯಲ್ಲಿ ನಡೆದಿದ್ದೇನೆ. ಅವರ ಯಾತನೆ, ಶಿಲುಬೆ ನನ್ನ ಬಾಳಿಗೆ ಹೊಸ ಅರ್ಥವನ್ನು, ನನ್ನ ಕಷ್ಟಗಳಿಗೆ ಸಾಂತ್ವನವನ್ನು ನೀಡಲಿ. ನನ್ನ ಬಾಳಿನ ಶಿಲುಬೆ ಹಾದಿಯಲ್ಲಿ ಪವಿತ್ರಾತ್ಮರು ನಮ್ಮನ್ನು ಮುನ್ನಡೆಸಲಿ. ಆಮೇನ್. ಪೋಪ್ ಫ್ರಾನ್ಸಿಸ್ ರವರ ಉತ್ತಮ ಆರೋಗ್ಯ ಭಾಗ್ಯಕ್ಕಾಗಿ ಹಾಗೂ ಅವರ ಎಲ್ಲ ಅಭಿಪ್ರಾಯಗಳಿಗಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ. ಆಮೇನ್.